ಜೆಡಿಎಸ್ ಇವತ್ತು ಯಾವತ್ತೂ ಅಷ್ಟೇ ಒಂದು ಮಾತೃ ತಾಯಿ ಹೆಂಗೆ ಅದೇ ರೀತಿ ನಾವು ಇವತ್ತಿನ ಜನದಲ್ಲಿ ಎಲ್ಲರಿಗೂ ಅಷ್ಟೇ ಒಂದು ಶಾಲೆ ಇದ್ದಂಗೆ ನಮ್ಮದು. ಇವತ್ತು ಕಾಂಗ್ರೆಸ್ ಅಲ್ಲಿ ತಗೊಳ್ಳಿ, ಬಿಜೆಪಿಯಲ್ಲಿ ತಗೊಳ್ಳಿ, ನಮ್ಮಲ್ಲಿರೋರೇ ಅಲ್ಲಿರೋರು. ಇವತ್ತು ದೇವೇಗೌಡರ ಭಕ್ತಿ, ಕುಮಾರಣ್ಣವರ ಶಕ್ತಿ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತು ಕರ್ನಾಟಕದಂತ ಸುತ್ತಬೇಕು ಅಂತ ಹೇಳಿ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿನು ರಕ್ತನ ಮುಳುಪಾಗಿಟ್ಟಿದ್ದ ರಕ್ತ ಮಾಡ್ಕೊಂಡು ಅದನ್ನು ನೀವು ಮರಿಬೇಡ್ರಿ. ಇವತ್ತು ರೈತರಿಗಾಗಿ ಹೋರಾಟ ಮಾಡಿದವರು ದೇವೇಗೌಡರ ಜೊತೆಯಲ್ಲಿ ನಮ್ಮ ಕುಮಾರಣ್ಣವರು. ಆ ಕುಮಾರಣ್ಣವರ ಇಬ್ಬರು ಶಕ್ತಿನೂ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ರೂಪದಲ್ಲಿ ತೋರಿಸ್ತಾ ಇದೆ. ಅವರ ಜನಸಂಪರ್ಕದ ಒಂದು ಸಂಪರ್ಕ ಇವತ್ತು ನಾವು ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದಿನ ದಿವಸದಲ್ಲಿ ಅವರು ನಮ್ಮ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ವ್ಯಕ್ತಿ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕೆ ಇವತ್ತು ಜನತಾದಳಕ್ಕೆ ನಾವು ಮೆಂಬರ್ಶಿಪ್ ಮಾಡಿಸ್ಬೇಕೀಗ. ನಮಗೆ ಬರೀ ನಮ್ಮ ಸಂಘದಲ್ಲಿ ನಾವು ಜಾತ್ಯಾತೀತ ಜನತೆದಲ್ಲಿ ಇದ್ದೀವಿ ಅಂದರೆ ಆಗಲ್ಲ. ಆದರೆ ಮೆಂಬರ್ಶಿಪ್ ನಾವು ಮಾಡಿದರೆ ಅದಕ್ಕೆ ಶಕ್ತಿ ಇದೆ. ನಾವೆಲ್ಲರೂ ತೋರಿಸಿ ಹೇಳ್ಬೋದು ನಮ್ಮದು JDS ಪಕ್ಷ, ನಮ್ಮಲ್ಲಿ ಮೆಂಬರ್ಶಿಪ್ ಇದೆ ಅಂತ. ಇವತ್ತು ಹೇಳ್ರಿ, ನಮ್ಮ ರಾಜ್ಯದಲ್ಲಿ ಇವತ್ತು ಇರುವಂಥ ಮುಖ್ಯಮಂತ್ರಿಗಳು ಅಷ್ಟೇ ದೇವೇಗೌಡರನ್ನು ಹೊಗಳ್ತಾರೆ. ಅದೇ ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಕುಮಾರಣ್ಣವರು ಹೊಗಳ್ತಾರೆ. ಇವತ್ತು ಇಬ್ಬರು ಅಷ್ಟೇ ನಮ್ಮ ದೇವೇಗೌಡರ ಒಂದು ಶಕ್ತಿ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಬೋದು. ಇವತ್ತು ದೇವೇಗೌಡರು ಹೊಗಳೋದು ಒಂದು ಕಡೆ ಇರಲಿ, ಈ ಕಡೆ ನಮ್ಮ ಕೃಷ್ಣ ಬೈರೇಗೌಡರು ಹೊಗಳೋದು ಒಂಥರ ಇರಲಿ. ಇವತ್ತು ಅವರಿಬ್ಬರು ಬೆರಗಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸುತ್ತುತ್ತಾ ಇರೋದನ್ನು ನೋಡಿದರೆ ಅವರು ಬೆರಗಾಗ್ತಾರೆ. ಇವತ್ತು ಮುಂದಿನ ದಿವಸದಲ್ಲಿ ನಿಮ್ಮೆಲ್ಲರ ಶಕ್ತಿ ಉಪಯೋಗಿಸಿ JDS ಅನ್ನು ತೆಕ್ಕೆ ತರಬೇಕು, ನಮ್ಮ ಸರ್ಕಾರ ನಡೆಸುವಂಥ ವ್ಯವಸ್ಥೆನ ನೀವು ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಇವತ್ತು ನಾವು ಸಂಘಟನೆ ಅದಕ್ಕೆ ಚತುರತೆ ಸಿಗ್ತದೆ, ಸಂಘಟನೆ ಮುಂದೆ ಜನಕ್ಕೆ ಸೇವೆ ಮಾಡ್ತದೆ ಅನ್ನೋದು ನಿರ್ದೇಶನ ಇವತ್ತು ದೇವನಹಳ್ಳಿಯಲ್ಲಿ ನಮ್ಮ ನಿಸರ್ಗಸ್ವಾಮಿಯವರು ನಮ್ಮ ಪದಾಧಿಕಾರಿಗಳು ಮಾಡಿ ತೋರಿಸಿದ್ದಾರೆ. ಇದೇ ರೀತಿ ಅವತ್ತು ಅಷ್ಟೇ ನಾವು ಪಕ್ಕದ ಮನೆಯವರಿಗೆ ಸಂಘಟನೆ ಮಾಡಿ JDSಗೆ ಶಕ್ತಿ ತೋರಿಸಿ ನಾವು ಯಾರಿಗೂ ನಾಚಿಕೆ ಬಿಡಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ಸಲ್ಲಿ BJಪಿಯಲ್ಲಿ ಪ್ರಧಾನಿಯಾಗಿರೋರು ಯಾರು ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ BJಪಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ದೇವೇಗೌಡರೇ ಇವತ್ತು ಪ್ರಧಾನಿ ಆಗಿದ್ದಾರೆ ಅಂದರೆ ನಮ್ಮ ಮೆಚ್ಚಳಿಕೆ ಎಷ್ಟಿದೆ ಅಂತ. ನಾವೆಲ್ಲ ಗಂಡಸ್ತರ ಓಡಾಡಿರುವಂಥ ಜನ ಯಾವಷ್ಟು ತಲೆ ಬಗ್ಸೋದಂತಲ್ಲ. ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿರುವಂಥ ಕುಮಾರಣ್ಣವ್ರು ಇವತ್ತು ರಾಜ್ಯದಲ್ಲಿ ಬರುವಂಥ ಜನರಿಗೆ, ಯುವಕರಿಗೆ ಒಂದು ಸವಲತ್ತು ಕೊಡಬೇಕು, ಅವರಿಗೆ ಮುಂದೆ ಒಂದು ಉದ್ಯೋಗ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಜನತೆಗೆ ಜನತಾದಳನೇ ಇವತ್ತುವರೆಗೂ ಇರೋದು. ಅದನ್ನು ಮುಂದೆ ಇರಬೇಕಾದ್ರೆ ನೀವೆಲ್ಲ ನಾಳೆ ಸದಸ್ಯತ್ವನ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕಂತೇಳಿ ನಾನು ತಮ್ಮಲ್ಲಿ ಎಲ್ಲೆಲ್ಲೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.